ಪ್ರಗತಿ ಮಾಡಿದವರ ವೀರಶೈವರು ಲಿಂಗಾಯತರು. ಪ್ರಗತಿಗೆ ಮತ್ತೊಂದು ಹೆಸರು ವೀರಶೈವ ಲಿಂಗಾಯತರು. ನಿಮ್ಗೆ ಗೊತ್ತಿರಲಿ, ಕರ್ನಾಟಕದ ಕೊಡುಗೆ ಕರ್ನಾಟಕಕ್ಕೆ ಇಡೀ ಜಗತ್ತಿನ ಇದು ದೇಶದಲ್ಲಿ ಪ್ರೈವೇಟ್ ಶಿಕ್ಷಣ ವ್ಯವಸ್ಥೆ ಮತ್ತು ದಾಸೋಗದ ವ್ಯವಸ್ಥೆ ಕಲ್ಪನೆ ಕೊಟ್ಟವರು ನಾವು. ಯಾವ ಪ್ರದೇಶದಾಗ ಇವತ್ತಿಗೂ ಇಲ್ಲ. ಈಗೆಲ್ಲ ಕಮರ್ಷಿಯಲ್ ಆಗಿ ಶಿಕ್ಷಣ ಸಂಸ್ಥೆಗಳು ಮೆಸ್ಗಳು ಹೊಂಟಾವ. ಆದರೆ ದಾಸೋಹದ ಕಲ್ಪನೆ ಮತ್ತು ಶಿಕ್ಷಣದ ಕಲ್ಪನೆ ಎಲ್ಲರಿಗೂ, ಬಡವರಿಗೆ, ದೀನರಿಗೆ, ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಎಲ್ಲರಿಗೂ ಶಿಕ್ಷಣ ಕೊಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಕೆಲಸ ಮಾಡಿದವ್ರೆ ನಾವು. ಎಂದ 100 ವರ್ಷಕ್ಕಿಂತ ಹಿಂದೆ 120 ವರ್ಷಗಳಾದರೂ ಈಗ ಹೆಚ್ಚು ಕಡಿಮೆ ಹತ್ತತ್ರ ಅಲ್ವಾ. ನಮ್ಮದು ಮೊದಲನೇ ಸಂಸ್ಥೆ 1906. ಆಮೇಲೆ ಬಿಜಾಪುರ, ಬಳ್ಳಾರಿ, KL, ಮತ್ತು ದಾವಣಗೆರೆ, ಮೈಸೂರು, ಗುಲ್ಬರ್ಗ, ಸಿದ್ಧಗಂಗಾ. ಒಂದು ಸಣ್ಣ ಮಠಾಧೀಶರ ಇರ್ತಾರಂದ್ರೆ ಒಂದು ಕನಿಷ್ಠ ಒಂದು ಕನ್ನಡ ಶಾಲೆ, ಒಂದು ಹೈಸ್ಕೂಲರ ಮಾಡಿರ್ತಾರೆ ಅಲ್ವಾ. ಅಲ್ಲಿ ಒಂದು ಬೋರ್ಡಿಂಗ್ ಇರ್ತದೆ. ಪ್ರಗತಿ ಅಲ್ಲಿಂದನೇ ಪ್ರಾರಂಭ ಆಗಿರೋದು. ಪ್ರಗತಿಗೆ ಮೊದಲನೇ ಹೆಸರು ನಾವು. ಇಲ್ಲೇ ಅಕ್ಕನ ಬಳಗ ಮಹಿಳೆಯರಿಗೆ, ಈಗೆಲ್ಲ ಮಹಿಳಾ ಇದ್ರ ಬಗ್ಗೆ ಭಾಳ ಮಾತಾಡ್ತಾರೆ. ಅಕ್ಕನ ಬಳಗ ಎಷ್ಟು ವರ್ಷ ಆಯ್ತು ನಮ್ಮದು? 80 ವರ್ಷ, 100 ವರ್ಷ ಆಗಕ್ಕೆ. ಎಲ್ಲರೂ ಒಳಪಂಗಡ ಈ ಸರ್ಕಾರದ ಏನು ಸವಲತ್ತುಗಳನ್ನದಾವು ತಗೊಳ್ಳೋವಷ್ಟರ ಮಟ್ಟಿಗೆ ಅದನ್ನು ಉಪಯೋಗ ಮಾಡ್ಕೋಬೇಕು. ಅದರ ವೀರಶೈವ ಲಿಂಗಾಯತರು ಅನ್ನುವಂಥದ್ದನ್ನು ಬರೆಸ್ಕೊಂಡು ನಮ್ಮ ಸಂಖ್ಯೆ ರಾಜ್ಯದಲ್ಲಿ ಹೆಚ್ಚಿಗೆ ತೋರಿಸ್ಬೇಕು ಅಂಥೇಳಿ ನಾನು ಮನವಿ ಮಾಡ್ತೇನೆ. ಹೌದು, ಮನೆಗೆ ಗಣತಿ ಆಗಬೇಕು. ಮತ್ತು ಒಕ್ಕಲಿಗರು ಅದನ್ನೇ ಹೇಳ್ಯಾರಲ್ಲ, ನಾವು ಅದನ್ನು ಹೇಳ್ತೀವಿ. ನಮ್ಮ ಅಧ್ಯಕ್ಷರು ಅದನ್ನೇ ಹೇಳ್ಯಾರಲ್ಲ, ಎಲ್ಲ ಮಂತ್ರಿಗಳು, ಶಾಸಕರು ಒಟ್ಟರು ಹೋಗಿ ಹೇಳ್ಯಾರಲ್ಲ. ಹಾಂ, ವೈಜ್ಞಾನಿಕವಾಗಿ ಆಗಬೇಕು. ಯಾರ್ಯಾರ ಸಂಖ್ಯೆ ಎಷ್ಟದ ಆ ಪ್ರಕಾರ ಆಗಬೇಕು. 60 ಜನ ಪಕ್ಷ ಭೇದ ಮರೆತು ಎಲ್ಲ ಶಾಸಕರು ಎಲ್ಲರೂ ಹೋಗ್ಯಾರ, ಮಂತ್ರಿಗಳಿದ್ದವರು ಹೋಗ್ಯಾರ, ಹೋಗಿ ಹೇಳಿ ಬಂದಾರೆ.